ನಮ್ಮ ಹೋಟ್ಲಲ್ಲೂ ಮೋಸನೇ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಕಡ್ದಂಥ ಪುಡಿ ಆಗಿಲ್ಲ ಆಗೋದು ಸಾಧ್ಯನೇ ಇಲ್ಲ. ಏನಾದರೂ ಪುಡಿ ಆಯಿತು ಅಂದರೆ ನಮ್ಮ ಹೋಟ್ಲಲ್ಲೂ ಮೋಸನೇ. ನಮ್ದೊಂದು ಅಜೆಂಡಾ ಸರ್, ನಮ್ಮ ಕಸ್ಟಮರು ರುಚಿಕರವಾದ ಊಟ ತಿನ್ನಬೇಕು, ಆರೋಗ್ಯಕರವಾದ ಊಟ ತಿನ್ನಬೇಕು. ಎಲ್ಲರ ತಿನ್ನಿ ನಾಟಿ ಕೋಳಿನ. ಮೇನ್ ಇಂಪಾರ್ಟೆಂಟು ಮೂಳೆ ಕಡಿಲೇಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಒಂದು ಸುಮಾರು 60% ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್ ಮೂಳೆ ಬಗ್ಗೆ. ಆಗ ತಿನ್ನಲೇಬೇಕು, ನೀವು ಮೂಳೆ ಕಡಿಲೇಬೇಕು. ಶಂಕರ್ ನಾಟಿಕೋಳಿ ಫ್ಯಾಮಿಲಿ ಡಾಬಾ ರಾಮನಗರದಿಂದ ಬೆಂಗಳೂರಿನ 2ನೇ ಬ್ರಾಂಚ್ ಹೊನಗನಹಟ್ಟಿ ತವರೆಕೆರೆ ಹೋಬಳಿಲಿರುವ ಶಂಕರ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ರಾಮನಗರದಿಂದಾನೇ ನಾಟಿಕೋಳಿ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದಾರೆ. ಆ ಬ್ರಾಂಚಲ್ಲೂ ಒರಿಜಿನಲ್ ನಾಟಿಕೋಳಿ ಕೊಡ್ತಾರಾ ಇಲ್ಲೋ ಅಂತ ನಾವು ಚೆಕ್ ಮಾಡಕ್ಕೆ ಶಂಕರ್ ಅವ್ರ ಜೊತೆನೆ ಅವರ 2ನೇ ಬ್ರಾಂಚ್ಗೂ ಹೋಗ್ತಾ ಇದೀವಿ. ಎಷ್ಟು ದೂರ ಇದೆ ಸರ್ ನೀವು ಇನ್ನೊಂದು ಹೋಟ್ಲು? ಸರ್ ಈಗ ನಾನು ಬಿಡದಿಗೆ ಬಂದಿದ್ದೀವಿ. ಬಿಡದಿಯಿಂದ ಒಂದು 30 ಕಿಲೋಮೀಟ್ರ್ 32 ಕಿಲೋಮೀಟ್ರ್ ಆಗುತ್ತೆ. ಅವತ್ತಂತೂ ನೀವು ಬೇರೆ ವಾರದಲ್ಲಿ ಬಂದಿದ್ರೆ ತಿನ್ಲಿಲ್ಲ. ಇವತ್ತು ಊಟ ಅಲ್ಲೇ ತಿನ್ನಿಸ್ತೀನಿ ಬನ್ನಿ. ರಾಮನಗರ ತಿನ್ನಲೇಬೇಕು, ನೀವು ಮೂಳೆ ಕಡಿಲೇಬೇಕು. 30-35% ಜನಕ್ಕೆ ಅಷ್ಟೇ ಮೂಳೆ ಬಗ್ಗೆ ಗೊತ್ತಿರೋದು. ಎಷ್ಟೋ ಜನಕ್ಕೆ ಈ ಮೂಳೆ ಕಾನ್ಸೆಪ್ಟೇ ಗೊತ್ತಿಲ್ಲ ಸರ್. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. 1 kg ಮಟನ್ ಬಂದು 600 ರೂಪಾಯಿಗೆ ಫೈನ್ ಬಂಬಟ್ ಮಟನ್ ಸಿಗೋಗುತ್ತೆ. ಒಂದು ಬೆಂಗಳೂರಲ್ಲಿ ಜಾಸ್ತಿ ಇರ್ಬೋದು, ಆದರೆ ನಾಟಿ ಕೋಳಿ 500ರಿಂದ 550 ರೂಪಾಯಿ ಗಂಟ ರೈಟ್ ಇರ್ತದೆ. ಸಂತೆಗೆ ಹೋದ್ರೆ 600 ರೂಪಾಯಿ ಆಗ್ಬಿಡುತ್ತೆ. 1 kg ಕೋಳಿ ಕ್ಲೀನ್ ಮಾಡಿದ್ರೆ ಸರ್ ಸಿಗೋದೆ 700 ಗ್ರಾಮ್. ಜಾಸ್ತಿ ಬೇಯಿಸ್ಬಿಟ್ರೆ ಇನ್ನೂ 50 ಗ್ರಾಮ್ ಕಮ್ಮಿ ಆಗೋಗುತ್ತೆ. ಅದನ್ನ ಲೆಕ್ಕ ಹಾಕಿದ್ರೆ ರೆಡಿ ಚಿಕನು 800-850 ರೂಪಾಯಿ ಬೀಳುತ್ತೆ. ಮಟನ್ನು 600 ರೂಪಾಯಿ ತೊಗೊಂಡ್ರೆ 600 ರೂಪಾಯಿ 1 kg ಫುಲ್ ಸಿಗುತ್ತೆ. ಎಷ್ಟೋ ಜನಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಮಟನ್ 1 ಸಾರಿ ತಿಂದ ಮೇಲೆ 2ನೇ ಸಾರಿ ತಿನ್ನೋಕ್ಕೆ ಯಾರು ಇಷ್ಟಪಡಲ್ಲ. ಆದರೆ ನಾಟಿ ಕೋಳಿ ಸಾರನ್ನ ಮನೆಗಳಲ್ಲಿ 1 ಸಾರಿ ಮಾಡೋದನ್ನ ಬಿಸಿ ಮಾಡ್ಕೊಂಡು 2 ದಿನ ಮಾಡೋದು ತಿಂದ್ರೂ ಸೂಪರ್ ಸರ್. ಟೇಸ್ಟ್ ಸೂಪರ್ ನಾಟಿ ಕೋಳಿದು. ನಮ್ಮ ಹೋಟ್ಲಲ್ಲಿ ಕೋಳಿ ಕಟ್ ಮಾಡೋದು ನಾನೇ. ಯಾಕೆಂದರೆ ಸೆಲೆಕ್ಷನ್ ಒಂದೇ ಏಜನ್ನು ಕಟ್ ಮಾಡಬೇಕು. ಒಂದೇ ಏಜ್ ಇಟ್ಕೊಂಡು ಕೋಳಿ ಕಟ್ ಮಾಡೋದು ನಾನೇ, ಮಸಾಲ ಹಾಕೋದು ನಾನೇ, ಅಡುಗೆ ಮಾಡೋದೆಲ್ಲ ನಾವೇ ಆಗಿರೋದು. ಬೇಕಾದ್ರೆ ಈ 2 ಕಡೆನೂ ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೇ ಸಾರಿ ನಮ್ಮ ಹೋಟ್ಲಲ್ಲಿ ಇಲ್ಲಿ ರಾಮನಗರದಲ್ಲಿ ಪ್ರಿಪೇರ್ ಮಾಡಿ ಬೆಂಗಳೂರು ತೊಗೊಂಡೋಗ್ತೀವಿ. ಬಟ್ ಒಂದೇ ಟೇಸ್ಟು. ಏಕೆಂದರೆ ನಮ್ಮ ಕಸ್ಟಮರ್ ಎಷ್ಟೋ ಜನ ಬೆಂಗಳೂರಲ್ಲಿ ಊಟ ಮಾಡ್ತಾರೆ, ಸೇಮ್ ಟೇಸ್ಟ್ ಇದೆ ಕಂಡ್ರಿ ಅಂತಾರೆ. ಇನ್ನೊಬ್ಬರು ಕಸ್ಟಮರು ಸರ್ 17-18 ವರ್ಷದಲ್ಲಿ ನೀವೇನು ಓಪನ್ ಮಾಡಿದ್ದೀರಾ ಅದೇ ಟೇಸ್ಟ್ ಇದೆ ಅಂತಾರೆ. ಹಾಗಾಗಿ ಬ್ರ್ಯಾಂಡ್ ಉಳಿಸ್ಕೋಬೇಕು. ಈ ಬರೀ ನಾಟಿ ಕೋಳಿ ಅಂತ ಏನಿಲ್ಲ, ಮಟನ್ನು, ಫಿಶ್ಶು, ಟೀತರು, ಬೋಟಿ, ಬಾಯ್ಲರ್ ಚಿಕನ್ನು ಸಿಗುತ್ತೆ. ಒಬ್ಬೊಬ್ಬರು ನಾಟಿ ತಿನ್ನೋಕೆ ಇಷ್ಟಪಡಲ್ಲ, ಯಾಕೆಂದರೆ ಬಿಗಿ ಇರ್ತದೆ, ಆಮೇಲೆ ಕಾಸ್ಟ್ ಪ್ರಾಬ್ಲಮು, ಏನೇನೋ ಇರ್ತವೆ ವಿಚಾರಗಳು. ಒಮ್ಮೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ಬಾಯ್ಲರ್ ಕೋಳಿನೂ ಮಾಡ್ತೀವಿ. ಶಂಕರ್ ನಾಟಿಕೋಳಿ ಡಾಬಾ ರಾಮನಗರದಿಂದಾನೆ ಡೈರೆಕ್ಟ್ ಅವರ ಬೆಂಗಳೂರು ಬ್ರಾಂಚ್ಗೂ ನಾಟಿಕೋಳಿಯ ಎಲ್ಲ ಅಡಿಗೆಗಳನ್ನ ತಗೊಂಡೋಗಿ ಕಸ್ಟಮರ್ಗೆ ಸರ್ವ್ ಮಾಡ್ತಾರೆ. ಹೌದು ಸರ್, 2ನೇ ಬ್ರಾಂಚು. ಈ ಬ್ರಾಂಚು ನನಗೆ ಸುಮಾರು ದಿನದಿಂದ ಬೆಂಗಳೂರಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಏನೇ ಅಂದರೆ ಈ ಜಾಗ ಓನರು ಬಾರ್ ಅಟ್ಯಾಚ್ ಆಗಿದೆ. ಜಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ರಾಮನಗರಕ್ಕೆ ಊಟಕ್ಕೆ ಬಂದಿರೋದು ನಮ್ಮ ಹೋಟ್ಲಿಗೆ. ಹಾಗಾಗಿ ಇವ್ರನ್ನೇ ನಮ್ಮ ಕಿಚನ್ಗೆ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಅವ್ರಿಗೆ ಆಸೆ ಆಗಿದೆ. ಹಾಗಾಗಿ ನಮ್ಗೆ ಇನ್ವೈಟ್ ಮಾಡಿದ್ರು. ನಾವು ಖುಷಿಯಿಂದ ಬಂದಿದ್ದೀವಿ, ಅವ್ರು ಖುಷಿಯಿಂದ ಈ ಜಾಗ ಕೊಟ್ಟಿದ್ದಾರೆ. ಸೊ ಇದು ಬಾರ್ಗೆ ಅಟ್ಯಾಚ್ ಇದೆ. ಬಾರ್ಗೆ ಅಟ್ಯಾಚ್ ಆದ್ರೂ ನೋಡಿ ಫುಲ್ಲು ಹಾಲು ಎಲ್ಲ ಊಟ ಮಾಡೋಕೆ ಕೂತ್ಕೋತಾರೆ. ಆ ಕಡೆ ಡ್ರಿಂಕ್ಸ್ ಅವ್ರು ಕೂತ್ಕೋತಾರೆ. ಈ ಸೈಡ್ ಫ್ಯಾಮಿಲಿ ಮಾಡಿದ್ದೀವಿ ಸರ್. ಫ್ಯಾಮಿಲಿ ಸಪ್ರೇಟ್ ಮಾಡಿದ್ದೀವಿ. ಫ್ಯಾಮಿಲಿಗೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಸಪ್ರೇಟ್. ಇದು ನನ್ನ ಬ್ರ್ಯಾಂಡು ಶಂಕರ್ ನಾಟಿಕೋಳಿ. ಮೊದಲನೇ ಚಿತ್ರ ಅಲ್ಲಿ ಬರ್ಸಿದ್ದು, 2ನೇ ಚಿತ್ರ ಇಲ್ಲಿ ಬರ್ಸಿದ್ದು. ಆ ಚಿತ್ರಗಿಂತ ಈ ಚಿತ್ರ ತುಂಬ ಚೆನ್ನಾಗಿ ಬರ್ದವ್ರೆ. ಮೈಸೂರಲ್ಲಿ ಬರ್ತಿದ್ದಾರೆ ಸರ್. ನಿಮ್ಮ ರಾಮನಗರ ಶಂಕರ್ ನಾಟಿಕೋಳಿ ಡಾಬಾದು ಅಡ್ರೆಸ್ ಮ್ಯಾಕ್ಸಿಮಮ್ ಎಲ್ಲ ಜನಕ್ಕೂ ಗೊತ್ತು. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬಿಡಿ ಸರ್. ಸರ್ ಇದು ಬಂದು ಮಾಗಡಿ ರೋಡ್, ಬೆಂಗಳೂರು ಮಾಗಡಿ ರೋಡ್. ಮಾಗಡಿ ರೋಡ್ ಅಂದರೆ ನೈಸ್ ರೋಡ್ ಬರ್ತಾರೆ. ನೈಸ್ ರೋಡಿಂದ 4 ಕಿಲೋಮೀಟರ್ ಆಗುತ್ತೆ. ಮಾಗಡಿ ಕಡೆಯಿಂದ ಬಂದರೆ ತಾವರೆಕೆರೆಯಿಂದ 2 ಕಿಲೋಮೀಟರ್ ಆಗುತ್ತೆ. ಇದು ಒನಗನಟ್ಟಿ ಅಂತ. ಒನಗನಟ್ಟಿ ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲ್ ಪಕ್ಕ ವಿನಾಯಕ ಪಾರ್ಕ್ ಅಟ್ಯಾಚ್ ಆಗಿದೆ. ವಿನಾಯಕ ಪಾರ್ಕ್ ಪಕ್ಕದಲ್ಲಿದೆ. ವಿನಾಯಕ ಪಾರ್ಕ್ ಅಂದ್ರೆ ಲೊಕೇಶನ್ ಹಾಕೊಂಡ್ರು ಬರುತ್ತೆ, ಇಲ್ಲ ಶಂಕರ್ ನಾಟಿಕೋಳಿ ಫ್ಯಾಮಿಲಿ ಗಾರ್ಡನ್ ಅಂದ್ರೆ ಹಾಕೊಂಡ್ರು ಬರುತ್ತೆ ಲೊಕೇಶನ್. ಪುಟ ಟ್ಯಾಂಕ್ ತುಂಬದ ನೀರು ಆಪಾಡ್ರಪ್ಪ ಅಲ್ಲಿ ನೋಡ್ರ ಆಪಾಡೆ. ಸರ್ ಏನು ಇಲ್ಲೂ ಅಡುಗೆ ಮಾಡ್ತೀರಾ ಸರ್ ನೀವು? ಇದು ಮೇನ್ ಕಿಚನ್. ಇನ್ನೊಂದು ವಿಶೇಷ ಏನಂದ್ರೆ ನಾವು ರಾಮನಗರನೇ ತರೋದು. ಓನ್ಲಿ ನಾಟಿ ಕೋಳಿ ಬಾಯ್ಲ್ ಮಾಡ್ಕೊಂಡು ಮಾತ್ರ ತರೋದು. ಮಿಕ್ಕದು ಐಟಮ್ ಎಲ್ಲ ಟೀಚರು, ಫಿಶು, ವೆಜ್ಜು ಎಲ್ಲ ಐಟಮ್ ಇಲ್ಲೇ ಮಾಡೋದು. ಓಕೆ. ಇದು ಕಿಚನ್ ಮೇನ್ ನಾಟಿ ಕೋಳಿ ಮಾತ್ರ ಬರೋದು ಹೊರಗಡೆಯಿಂದ. ಮಿಕ್ಕದೆಲ್ಲ ಇಲ್ಲೇ ತಗೊಳ್ಳೋ ಸರ್ ನಾವು. ಎಲ್ಲ ಇಲ್ಲೇ ತಗೊಂಡು ಇಲ್ಲೇ ಪ್ರಿಪೇರ್ ಮಾಡೋದು, ಇಲ್ಲೇ ಲೈವ್ ಪ್ರಿಪೇರ್ ಮಾಡಿ ಕೊಡ್ತಿರ್ತೀರಾ? ಆಮೇಲೆ ನಮ್ಮ ಹತ್ರ ನಮ್ಮ ಡಾಬಾದಲ್ಲಿ ಏನು ಸಿಗುತ್ತೋ ವೆಜ್ಜು ಅದೆಲ್ಲ ವೆಜ್ಜು ಇದು ಸಿಗುತ್ತೆ ಸರ್. ಲೆಕ್ಕದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಬಿಜಿ ಅಂತ ಏನಿಲ್ಲ ಸರ್, ಮಾಡಲೇಬೇಕಿಲ್ಲ. ಲೆಕ್ಕ ಪ್ರತಿಯೊಂದು ವ್ಯವಹಾರದಲ್ಲಿ ಲೆಕ್ಕ ಇರಬೇಕು. ಲೆಕ್ಕ ಇಲ್ಲ ಅಂದರೆ ಅರ್ಥ ಇಲ್ಲ. ಮಕ್ಕಳಾಗಲಿ, ತಂದೆ ಆಗಲಿ, ತಾಯಿ ಆಗಲಿ,
ಯಾರೇ ಆಗಲಿ ಲೆಕ್ಕಾಚಾರ ಇರಬೇಕು, ಲೆಕ್ಕ ಇಲ್ಲದೆ ಇರೋದು ಏನು ವ್ಯವಹಾರ ಮಾಡೋಕ್ಕಾಗಲ್ಲ. ನಾವು ಏಜ್ ಆಗಿರೋದು ಹೇಳಿರೋ ಪ್ರಕಾರ ನಾಟಿ ಕೋಳಿ ಅಂದರೆ ಒಂದು ಕಾಡಿಂದ ಬಂದಿರೋದು. ಕಾಡು ನಾಟಿ ಕೋಳಿ ತಗೊಬಂದು ಊರಿಗೆ ತಗೊಬಂದು ಜನಗಳು ಅದನ್ನು ಪಳಗಿಸಿ ನಾಟಿ ಕೋಳಿ ಅಂತ ಮಾಡೋರು. ಅದರಲ್ಲೂ ವಿಶೇಷ ಏನಂದರೆ ನಾಟಿ ಕೋಳಿ ಅಂದರೆ ನಾನು ತಿಳ್ಕೊಂಡಿರೋದು, ತುಂಬ ಜನ ನಾಟಿ ಕೋಳಿ ಗೊತ್ತಿರೋ ವರ್ಜಿನಾಟಿ ಅವ್ರಿಗೆ ಗೊತ್ತಿರೋ ವಿಚಾರ ಅಂದರೆ ತಾಯಿ ಕೋಳಿಲಿ ಮೊಟ್ಟೆ ಇಕ್ಸ್ಬೇಕು, ಆ ಕೋಳಿಲಿ ಕಾವೇ ಕೂರಿಸಿ ಮರಿ ಮಾಡಿಸ್ಬೇಕು, ಅದನ್ನ ಬಯಲಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಬೇಕು. ಅದು ಹುಳ ಉಪ್ಪೆ ಗರಿಕೆ ಈ ಥರ ಎಲ್ಲ ತಿನ್ಕೊಂಡು ಬಯಲಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ನೆಂದಿ ಇರಬೇಕು. ಅದು ಒರಿಜಿನಲ್ ನಾಟಿ ಕೋಳಿ. ಹಾಗಾಗಿ ಹೇಳೋಕ್ಕಾಗಲ್ಲ ಸರ್, ನಾಟಿ ಕೋಳಿಗೂ ಲೇಯರ್ ಕೋಳಿಗೂ ಡಿಫ್ರೆನ್ಸು. ಜನಕ್ಕೆ ಹೇಳಿ 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 ನಾನು ಇಷ್ಟರಾಗಿ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ನಮ್ಮ ಮೊನ್ನೆ ಒಂದು ಜೋಕ್ಸ್ ಆಯ್ತು ಸರ್, ನಿನ್ನೆ ದಿವಸ ಮೊನ್ನೆ ಅಲ್ಲ, ಶಂಕರಣ್ಣ ನಿಮ್ಮ ವೀಡಿಯೋ ನೋಡಿದೆ, ನಮ್ಮ ಅತ್ತೆ ಮನೆಗೆ ಹೋಗಿದೆ, ನಾನು ಅವ್ರ ನಾಟಿ ಕೋಳಿನೇ ಕುಯ್ಯೋದು. ಇಷ್ಟು ದಿನ ನಾನು ಚೆಕ್ ಮಾಡಿರಲಿಲ್ಲ, ಮೂಳೆ ಕರೆದೆ, ನೀನು ಹೇಳಿದ ಸತ್ಯನೇ, ಇದು ಉದ್ದಕ್ಕೂ ಸಿಕ್ಕೋತು, ಇದು ನಂಗೆ ಗೊತ್ತೇ ಇರಲಿಲ್ಲ. ಅವ್ರು ತಪ್ಪಿರೋ ತಾವು ದಂಡಿಸಲೇಬೇಕು, ಅದನ್ನ ಅವ್ರು ಅರ್ಥ ಮಾಡಿಸ್ಲೇಬೇಕು, ಅವ್ರು ತಿದ್ಕೊಳ್ಳೋಕೆ ಪ್ರಯತ್ನ ಪಡಿಸ್ಲೇಬೇಕು. ಯಾವ ಕಾರಣಕ್ಕೋಸ್ಕರ ಅಂದರೆ ಆರೋಗ್ಯಕರವಾಗಿ ಊಟ ಕೊಡಬೇಕು. ಹೆಂಗೂ ಕಾಸು ಕೊಡ್ತೀರಾ, ಮೋಸ ಯಾಕೆ ಹೋಗ್ತೀರಾ? ಸತ್ಯ ಅಲ್ವಾ? ಬರಪ್ಪ, ಪಾಲಕ್ ಬೆಂದಿದೆ, ಬಸ್ಕೊಳ, ಇದು ಪಾಲಕ್ ಬೇಸ್ಕೊಳ. ಏನು ಬೇಕು ಹೇಳಿ? ಫ್ರೈ ಬೇಕಾ, ಚಾಪ್ಸ್ ಬೇಕಾ, ಉರ್ಮಾಡ್ ಬೇಕಾ, ಮಡಿಕೇರಿ ಬೇಕಾ, ಶಿಕ್ಷೆ ಬೇಕಾ, ಪೆಪ್ಪರ್ ಬೇಕಾ, ಏನು ಬೇಕು? ಚಿಕನ್ ಪೀಸ್ ಕೊಡಪ್ಪ. ಸಾಂಬಾರು ಹಾಕಂದ್ರೆ ಸರ್? ಹೌದು, ಸಾಂಬಾರು ಹಾಕಿದ್ದು ಚಿಕನ್ ಪೀಸ್ ಹಾಕೋತಾ ಇದ್ದೀನಿ. ರೋಟಿ ತಿನ್ನಕ್ಕೆ ಲೈಟ್ ಗ್ರೇವಿ, ಚಿಕನ್ ಫ್ರೈ, ಮುದ್ದೆ ತಿನ್ನಕ್ಕೆ ಚಿಕನ್ ಕುರ್ಮಾ. ಲೈಟಾಗಿ ಕೊತ್ತಂಬರಿ, ಮಾಡ್ತಿದ್ದೀರಾ ಸರ್? ರಾಗಿ ಮುದ್ದೆ, ನಾಟಿ ಕೋಳಿ ಸಾಂಬಾರ್, ಚಿಕನ್ ಫ್ರೈ. ರಾಗಿ ಮುದ್ದೆ ಬೇರೆ ಮಾಡಿಸ್ಬಿಟ್ಟಿದ್ದೀರಾ? ಮುದ್ದೆ ಫೇಮಸ್ ನೀವೊಂದು ಮುದ್ದೆ, ನಾವೊಂದು ಮುದ್ದೆ. ಓ ಸೂಪರ್. ವೀಕ್ಷಕರೇ, ದಯವಿಟ್ಟು ಈ ವಿಚಾರನ ಸಹಕರಿಸಬೇಕು. ಯಾಕೆ ಅಂದರೆ ಇದು ಬಾರ್ ಅಟ್ಯಾಚ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಡ್ರಿಂಕ್ಸ್ ತಂದರೆ ನಾವು ಅಲೋ ಮಾಡಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೀವು ಇಲ್ಲೇ ತಗೊಂಡ್ರೆ ಯಾವ ಡ್ರಿಂಕ್ಸ್ ಬೇಕಿರಲಿ, ನಮ್ಮವರು ಕೂಡ ರೆಡಿ ಇರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಗದೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತಿರಲ್ಲ ಪಾಪ, ತಂದುಬಿಡ್ತೀರಾ. ಹಾಗಾಗಿ ಬಾರ್ಗೆ ಅಟ್ಯಾಚ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಡ್ರಿಂಕ್ಸು ಒಳಗಡೆ ಅಲೋ ಮಾಡಲ್ಲ. ದಯವಿಟ್ಟು ಯಾರೂ ನನ್ನ ಮೇಲೆ ಬೇಸರ ಮಾಡ್ಕೊಬೇಡಿ, ನಿರಾಶೆ ಮಾಡ್ಕೋಬೇಡಿ. ಇಲ್ಲೇ ಬನ್ನಿ, ನೀವು ಯಾವುದು ಕೇಳಿ ಆ ಬ್ರ್ಯಾಂಡ್ ಕೊಡ್ಸೋಕ್ಕೆ ನಾನು ಹೇಳಿ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಕಡ್ದಂಥ ಪುಡಿ ಆಗಿಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಪುಡಿ ಆಯಿತು ಅಂದರೆ ನಮ್ಮ ಹೋಟ್ಲಲ್ಲೂ ಮೋಸನೇ. ನಿಮ್ಮ ಕೈಯಾರ ಅಡುಗೆ ಮಾಡಿಕೊಡಿ ಅಂತ ಕೇಳ್ಕೊಂಡ್ರೆ ಅಡುಗೆ ಮಾಡಿಕೊಟ್ಟಿದ್ರೆ, ಊಟ ಮಾಡಿದ್ದೀರಾ. ಏನಿಸ್ತು ಸರ್ ನಿಮ್ಮ ಲೀಲೆ ಹೇಗಿದೆ ಸರ್? ಸೂಪರ್ ಆಗಿತ್ತು ಸರ್. ಪ್ರೈಸ್ ಬಂದು ಸ್ವಲ್ಪ ಜನ ಕನ್ಫ್ಯೂಸ್ ಅನ್ಕೋತಾರೆ. ಯಾಕೆಂದ್ರೆ ತುಂಬಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ಲೇಯರ್ ಮೊಟ್ಟೆ ಕೋಳಿ ಕೊಟ್ಬಿಟ್ಟು 200 ರೂಪಾಯಿ 250 ರೂಪಾಯಿ ಹಂಗೆಲ್ಲ ತಗೋತಾರೆ. ಬಟ್ ನಮ್ ರಿಯಲ್ ಒರಿಜಿನಲ್ ನಾಟಿ ಕೋಳಿ ಕೊಡೋದ್ರಿಂದ ಜಸ್ಟ್ 100 ರೂಪಾಯಿ ಜಾಸ್ತಿ ಇರುತ್ತೆ. ಒಂದು ಪ್ಲೇಟ್ ಸಿಂಗಲ್ ಪ್ಲೇಟ್ಗೆ 340, ವೆರೈಟಿ ಐಟಮ್ 350 ತಗೋತೀವಿ. ಅದ್ರಲ್ಲಿ ಇನ್ನೊಂದು ಡಿಫ್ರೆಂಟ್ ಏನಂದ್ರೆ ಸರ್, ನಮ್ಮ ಹೋಟ್ಲಲ್ಲಿ ಬ್ರಾಹ್ಮಣರ ಆಗಿರ್ಬೋದು, ಇಲ್ಲ ಆಗಿರ್ಬೋದು, ಹಾಫು ಫುಲ್ ಅಂತ ಕೊಡ್ತೀವಿ. ಕ್ವಾರ್ಟ್ರು ಹಾಫು ಫುಲ್ಲು. ಕ್ವಾರ್ಟರ್ ಅಂದ್ರೆ ಸಿಂಗಲ್ ಪ್ಲೇಟು, ಹಾಫ್ ಅಂದ್ರೆ 2 ಪ್ಲೇಟ್ ಸಮ, ಫುಲ್ ಅಂದ್ರೆ 4 ಪ್ಲೇಟ್ ಸಮ. ಈಗ 5 ಜನ 6 ಜನ 7 ಜನ ಹಂಗೆ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಸಿಂಗಲ್ ಪ್ಲೇಟ್ ತಗೊಂಡಾಗ ಟೇಸ್ಟ್ ಚೆನ್ನಾಗಿರ್ತದೆ. ಇನ್ನೊಂದು ಪ್ಲೇಟ್ ಕೊಡಪ್ಪ ಅಂದಾಗ ಮಾಡ್ಕೊಡಕ್ಕೆ 1/4 ಗಂಟೆ ಬೇಕಾಗುತ್ತೆ. ಹಾಗಾಗಿ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಹಾಫು ಫುಲ್ ಅಂತ ಕೊಟ್ಟಿರ್ತೀವಿ. ಬಟ್ ಮೆನುನೂ ಕೊಟ್ಟಿರ್ತೀವಿ. ಹಾಗಾಗಿ ಮೆನು ನೋಡಿ ಆರ್ಡರ್ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ನಾಟಿ ಕೋಳಿನೇ ಅಂತ ಅಲ್ಲ, ಮಟನ್ ಇದೆ, ಫಿಶ್ ಇದೆ, ಟೀತರ್ ಇದೆ, ಆಮೇಲೆ ಪ್ರಾನ್ಸ್ ಇದೆ, ಅಂಜಲ್ ಇದೆ, ಬಾಂಗ್ಡಾ ಇದೆ, ತವಾ ಫಿಶ್ ಮಾಡ್ಕೊಡ್ತೀವಿ, ವೆಜ್ ಐಟಮ್ ಇದೆ, ಎಲ್ಲ ಸಿಗುತ್ತೆ ಸರ್. ನಮ್ದೊಂದು ಅಜೆಂಡಾ ಸರ್, ನಮ್ಮ ಕಸ್ಟಮರು ರುಚಿಕರವಾದ ಊಟ ತಿನ್ಬೇಕು, ಆರೋಗ್ಯಕರವಾದ ಊಟ ತಿನ್ಬೇಕು. ಎಲ್ಲರ ತಿನ್ನಿ ನಾಟಿ ಕೋಳಿನ. ಮೇನ್ ಇಂಪಾರ್ಟೆಂಟು ಮೂಳೆ ಕಡಿಲೇಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಒಂದು ಸುಮಾರು 60% ಜನಕ್ಕೆ ಅದು ಗೊತ್ತೇ ಇಲ್ಲ ಸರ್ ಮೂಳೆ ಬಗ್ಗೆ. ಹಾಗಾಗಿ ದಯವಿಟ್ಟು ಮೂಳೆ ಕಡಿಲೇಬೇಕು. ಯಾವುದೇ ಮೂಳೆ ಆಗಲಿ ಕಡತ ಪುಡಿ ಆಗಕ್ಕೆ ಸಾಧ್ಯ ಇಲ್ಲ, ದಾವಡೆಗೆ ರೋಡ್ ಬರಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಊಟ ಮಾಡ್ತಾರೆ. ನಾಟಿ ಕೋಳಿ ತಿನ್ನೋ ಆಸೆ ಜನಕ್ಕೆ, ಆದ್ರೆ ಅವ್ರು ಬೇರೆ ಕಡೆ ತಿನ್ನೋದೆಲ್ಲ ನಾಟಿ ಆಗಲ್ಲ. ಮೂಳೆ ಕರೆದಾಗ ಮಾತ್ರ ರಿಯಾಲಿಟಿ ಗೊತ್ತಾಗೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪದೇ ಹೇಳ್ತೀನಿ ಮೂಳೆ ಬಗ್ಗೆ. ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ರಿಯಾಲಿಟಿ ಹೇಳ್ಕೊಳ್ಳೋಕೆ ನನಗೆ ಇಷ್ಟಪಡ್ತೀನಿ. ರಿಯಾಲಿಟಿ ಮತ್ತೆ ಪ್ರಾಮಾಣಿಕತೆನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಜನಕ್ಕೆ ಹೇಳೋದು, ಅವ್ರಿಗೆ ತಿಳಿಸೋದು ಇನ್ನೂ ತುಂಬಾ ಕಷ್ಟ. ವೆಜ್ ಸುಧಾ ಮಾಡ್ತೀವಿ ಸರ್. ವೆಜ್ ಅಲ್ಲಿ ಪನ್ನೀರ್ ಇದೆ,
ಮತ್ತೆ ಗೋಬಿ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್ ಇದೆ, ನಾನ್ ಇದೆ, ಕುಲ್ಚೆ ಇದೆ, ಗೀ ರೈಸ್ ಇದೆ, ರೈಸ್ ಐಟಮ್ ಒಂದು 7-8 ಐಟಮ್ ಮಾಡ್ತೀವಿ, ಮುದ್ದೆ ಎಲ್ಲ ಕೊಡ್ತೀವಿ ಸರ್. ಶಂಕರ್ ನಾಟಿಕೋಳಿ ಫ್ಯಾಮಿಲಿ ರೆಸ್ಟೋರೆಂಟ್ ಇರೋ ಲೊಕೇಶನ್ ಹೊನಗನಹಟ್ಟಿ ತಾವರೆಕೆರೆ ಹೋಬಳಿ ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿ ಇದೆ, ಲೊಕೇಶನ್ ಫಸ್ಟ್ ಕಾಮೆಂಟ್ ಅಲ್ಲಿ ಇರುತ್ತೆ. ಶಂಕರ್ ನಾಟಿಕೋಳಿಲಿ ನಾಟಿಕೋಳಿ ಟೇಸ್ಟ್ ಮಾಡಕ್ಕೆ ರಾಮನಗರದವ್ರಿಗೆ ಹೋಗಂಗೆ ಇಲ್ಲ ಬೆಂಗಳೂರವರೆಲ್ಲ. ಸೊ ಇದೇ ಲೊಕೇಶನ್ ಬರ್ಬೋದು.